ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳನ್ನು ಹೇಳುತ್ತಾ 5ನೇ ದಿನ ಹಾಗೂ ಕೊನೆ ದಿನದ ಟಾಲ್ಫ್ ತರಬೇತಿಗೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ 4ನೇ ದಿನದ ವರದಿಯನ್ನು ತಮ್ಮ ಮುಂದೆ ಈಗ ಪ್ರಸ್ತುತಪಡಿಸಲಿದ್ದೇನೆ. ಬದಲಾವಣೆ ಜಗದ ನಿಯಮ. ಬದಲಾವಣೆಗೆ ತಕ್ಕಂತೆ ಬೋಧನೆಯ ಕೌಶಲ್ಯವನ್ನು ಬದಲಾಯಿಸುವುದು ಶಿಕ್ಷಕನ ಧರ್ಮ. ಬದಲಾಗುತ್ತಿರುವ ಕಾಲಮಾನಕ್ಕೆ ಹಾಗೂ ಶಿಕ್ಷಣಕ್ಕೆ ತಕ್ಕಂತೆ ನಮ್ಮ ಬೋಧನಾ ವಿಧಾನಗಳಲ್ಲೂ ಕೂಡ ಬದಲಾವಣೆ ಮಾಡಿಕೊಂಡು ಗುಣಮಟ್ಟದ ಶಿಕ್ಷಣವನ್ನು ಮಕ್ಕಳಿಗೆ ನೀಡುವುದು ಶಿಕ್ಷಕರಾದ ನಮ್ಮೆಲ್ಲರ ಆದ್ಯ ಕರ್ತವ್ಯ. ದಿನಾಂಕ 7/11/2025 ಟಾಲ್ಫ್ ತರಬೇತಿಯು ಸಮಯ 9:30ಕ್ಕೆ ಪ್ರಾರಂಭವಾಯಿತು. ಇದರಲ್ಲಿ ಪ್ರಾರ್ಥನೆಯನ್ನು ದೀಪಿಕಾ ಸಿಆರ್ ರವರು ನಡೆಸಿಕೊಟ್ಟರು ಹಾಗೂ ವರದಿ ವಾಚನವನ್ನು ತಿಮ್ಮರಾಜು ಸರ್ ರವರು, ಹಾಗೆ ಆ್ಯಪ್ ಪರಿಚಯವನ್ನು ಪರಮೇಶ್ವರ್ ಸರ್ ರವರು ಹಾಗೂ ಟೂಲ್ ಪರಿಚಯವನ್ನು ಓಂಕಾರ್ ಮೂರ್ತಿ ಸರ್ ರವರು ನಡೆಸಿಕೊಟ್ಟರು. ನಿಜಕ್ಕೂ ಕೂಡ ನಾವೆಲ್ಲರೂ ಒಳ್ಳೊಳ್ಳೆ ಆ್ಯಪ್ ಹಾಗೂ ಟೂಲ್ಗಳ ಪರಿಚಯ ಮಾಡಿಕೊಂಡು ಇದೆಲ್ಲವುಗಳನ್ನು ನಮ್ಮ ತರಗತಿಗಳಲ್ಲಿ ಬಳಸಿಕೊಳ್ಳಲು ತುಂಬ ಉಪಯುಕ್ತವಾಗಿದ್ದವು. ನಂತರ ಮೊದಲನೇ ಅವಧಿಯಲ್ಲಿ ದೀಪಕ್ ಕುಮಾರ್ ಸರ್ ರವರು ಇಂಟರ್ನೆಟ್, ಬ್ರೌಸರ್, ವೆಬ್ಸೈಟ್ಗಳ ಬಗ್ಗೆ ಮಾಹಿತಿಯನ್ನು ಸವಿವರವಾಗಿ ತಿಳಿಸಿಕೊಟ್ಟರು. ಆ ನಂತರ 2ನೇ ಅವಧಿಯಲ್ಲಿ ಶ್ರೀಯುತ ಬಸವರಾಜ್ ಸರ್ ರವರು ಗೂಗಲ್ ಶೀಟ್, ಗೂಗಲ್ ಫಾರ್ಮ್ ಹಾಗೂ ಗೂಗಲ್ ಅಕೌಂಟ್ಗಳ ಮಹತ್ವವನ್ನು ತಿಳಿಸಿ ಶಿಕ್ಷಕರು ಯಾವ ರೀತಿ ಅವುಗಳನ್ನು ತಮ್ಮ ಮೊಬೈಲ್ಗಳಲ್ಲಿ ಹಾಗೂ ಲ್ಯಾಪ್ಟಾಪ್ಗಳಲ್ಲಿ ಬಳಸುವುದೆಂಬುದನ್ನು ಪ್ರಾಯೋಗಿಕವಾಗಿ ತಿಳಿಸಿಕೊಟ್ಟರು. ನಂತರ ಏನು? ಊಟದ ಸಮಯ. ವಿವಾಹ ಭೋಜನವಿದು, ವಿಶಿಷ್ಟ ಭಕ್ಷ್ಯಗಳಿವು, ಟ್ರೈನೀಸ್ಗೆ ಔತಣವಿದು. ಭರ್ಜರಿಯಾದ ಔತಣವನ್ನು ಸವಿದ ನಂತರ ಮಧ್ಯಾಹ್ನದ ಅವಧಿಯು ಪ್ರಾರಂಭವಾಯಿತು. 3ನೇ ಅವಧಿಯಲ್ಲಿ ಅಗಸ್ತ್ಯ ಫೌಂಡೇಶನ್ ರವರಿಂದ ವಿಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಚಟುವಟಿಕೆಗಳನ್ನು ಪ್ರಾಯೋಗಿಕವಾಗಿ ಮಾಡಿಸಿದರು. ಎಲ್ಲ ಶಿಬಿರಾರ್ಥಿಗಳು ಕೂಡ ಉತ್ಸಾಹದಾಯಕವಾಗಿ ಚಟುವಟಿಕೆಗಳಲ್ಲಿ ಪಾಲ್ಗೊಂಡರು. ನಂತರ 4ನೇ ಅವಧಿಯಲ್ಲಿ ರಾಕೇಶ್ ಸರ್ ರವರು ಗೂಗಲ್ ಮೀಟ್ ಬಳಕೆಯ ಬಗ್ಗೆ ತಿಳಿಸಿದರು. ಎಲ್ಲರೂ ಕೂಡ ಗೂಗಲ್ ಮೀಟನ್ನು ಹೇಗೆ ಬಳಸುವುದೆಂಬುದನ್ನು ಪ್ರಾಯೋಗಿಕವಾಗಿ ತಿಳಿದುಕೊಂಡೆವು. ಬಿಸಿಬಿಸಿಯಾದ ಚಹಾ ಹಾಗೂ ಮಂಡಕ್ಕಿಯನ್ನು ಸವಿದ ನಂತರ ಚಂದ್ರಮೋಹನ್ ಸರ್ ರವರು ಚಂದ್ರನ್ಗೆ ಬೆಳದಿಂಗಳ, ಸೂರ್ಯನ್ಗೆ ಟಾರ್ಚ ಅನ್ನೋ ರೀತಿನಲ್ಲಿ ಪರೀಕ್ಷೆ ಮಾಡೋರಿಗೆ ಪರೀಕ್ಷೆ ಮಾಡಿಬಿಟ್ರು. ಆದರೂ ಕೂಡ ನಮ್ಮ ಟೀಚರ್ಸ್ ಎಲ್ಲರೂ ಕೂಡ ಆ ಕ್ವಿಸ್ ಕಾಂಪಿಟೇಷನಲ್ಲಿ ತುಂಬಾ ಅತ್ಯುತ್ತಮವಾಗಿ ಭಾಗವಹಿಸಿ ಅದರಲ್ಲೂ ಕೂಡ ನಮ್ಮ ನಾಗಭೂಷಣ್ ಸರ್ ಅವರು ಅತಿ ಹೆಚ್ಚು ಅಂಕಗಳನ್ನು ಗಳಿಸುವುದರ ಮೂಲಕ ಜಯಭೇರಿಯನ್ನು ಬಾರಿಸಿದ್ರು. ನಂತರ ನಮ್ಮ ಸಿದ್ದೇಶಣ್ಣ ಅವರು ನಂದು ಕೂಡ ಒಂದಿರಲಿ ಅಂತ ಕಹೂತ್ ಆ್ಯಪನ್ನು ಪರಿಚಯಿಸಿದ್ರು. ಇದರಲ್ಲಿ ಎಲ್ಲ ಶಿಕ್ಷಕರು ಆಸಕ್ತಿಯಿಂದ ತುಂಬಾ ಲವಲವಿಕೆಯಿಂದ ಭಾಗವಹಿಸಿದ್ರು. ಅದರಲ್ಲೂ ಕೂಡ ಕಾಕಾ ಅಂತ ರೇಗಿಸ್ತಾ ಇದ್ದಂಥ ನಮ್ಮ ಕಾಕಾ ಅಣ್ಣಂದೇ ಮೇಲ್ಗೈ. ಅಂತೂ ಇಂತೂ 4ನೇ ದಿನದ ತರಬೇತಿ ಮುಗೀತು. ಎಲ್ಲರೂ ಕೂಡ ಅವ್ರವ್ರ ಮನೆ ಕಡೆ ಹೊರಟ್ವಿ. ಈ ದಿನದ ವರದಿಯನ್ನು ವಾಚನ ಮಾಡಲು ನನಗೆ ಅವಕಾಶ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಏನಾದರೂ ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತೀನಿ ಅಂತ ಅನ್ಕೊಂಡ್ರ ಖಂಡಿತ ಇಲ್ಲ. ಯಾಕೆಂದ್ರೆ ತಪ್ಪು ಮಾಡದೋರ್ ಯಾರವ್ರೇ, ತಪ್ಪೆ ಮಾಡದೋರ್ ಎಲ್ಲವ್ರೇ. ತಪ್ಪು ಮಾಡದೋರ್ ಯಾರವ್ರೇ, ತಪ್ಪೆ ಮಾಡದೋರ್ ಎಲ್ಲವ್ರೇ. ಅಪ್ಪಿ ತಪ್ಪಿ ತಪ್ಪಾಗುತ್ತೆ, ಬೆಳ್ಳಿ ಕೂಡ ಕಪ್ಪಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಕೂಡ ಧನ್ಯವಾದಗಳು.